ಮಂಗಳೂರಿನಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಭೀಕರ ಆಸಿಡ್ ದಾಳಿ ಆಗಿರೋದರ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ದಕ್ಷಿಣ ಕನ್ನಡದ ಕಡಬದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕಡಬ ಸರ್ಕಾರಿ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿನಿಯರ ಮೇಲೆ ಈ ರೀತಿ ದುಷ್ಕರ್ಮಿ ಅಟ್ಯಾಕ್ ಮಾಡಿರೋದು. ಮಾಸ್ಕ್ ಹಾಗೂ ಹ್ಯಾಟ್ ಹಾಕಿದ್ದ ಆಸಿಡ್ ದಾಳಿಯ ಹಂತಕ ಅನ್ನೋದು ತಿಳಿದು ಬರ್ತಾ ಇದೆ. ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯನ್ನು ನಡೆಸಿ ಆತ ಅಲ್ಲಿಂದ ಕಾಲ್ಕಿತ್ತಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳದಲ್ಲಿ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಮೂವರು ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ಸೇರಿಸೋ ಕೆಲಸ ಕೂಡ ಆಗಿದೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ದೊಡ್ಡ ಸಂಖ್ಯೆಯಲ್ಲೇ ಸ್ಥಳೀಯರು ಕೂಡ ಆಸ್ಪತ್ರೆಗೂ ಜಮಾಯಿಸ್ತಾ ಇದ್ದಾರೆ, ಕಡಬ ಕಾಲೇಜಿಗೂ ಜಮಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ಮೂಲದ ದುಷ್ಕರ್ಮಿ ಅಬಿನ್ ನಿಂದ ಈ ದುಷ್ಕೃತ್ಯ ಆಗಿರೋದು ತಿಳಿದು ಬರ್ತಾ ಇದೆ. ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆಸಿಡ್ ದಾಳಿಕೋರನನ್ನ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರನ್ನ ಗುರಿಯಾಗಿಸ್ಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗಬೇಕಾಗಿದೆ. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಅಂತ ಪಾಪ ತಯಾರಿಯನ್ನ ನಡೆಸ್ತಾ ಇದ್ರು. ಅಮಾಯಕ ವಿದ್ಯಾರ್ಥಿನಿಯರು ಅವರ ಮುಖಕ್ಕೆ ಆಸಿಡ್ ದಾಳಿಯನ್ನ ಹಾಕಿರುವಂತಹ ಕೇರಳದ ಆರೋಪಿ ಅಬಿನ್ ಸದ್ಯಕ್ಕೆ ಪೊಲೀಸರ ಕಸ್ಟಡಿಯಲ್ಲಿ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಂತಹ ದುಷ್ಕೃತ್ಯವನ್ನ ಮಾಡ್ದ ಈತನ ಮನಸ್ಸು ಎಷ್ಟು ವಿಕೃತ ಇರಬಹುದು. ಒಂದು ಮುಖವನ್ನ ಹಾಳು ಮಾಡೋ ಕೆಲಸ ಮಾಡ್ತಾನೆ, ಇಷ್ಟು ಭೀಕರ ದಾಳಿ ಮಾಡ್ತಾನೆ ಅಂದ್ರೆ ಆತನಿಗೆ ಇನ್ನೆಂತ ಮನಸ್ಥಿತಿ ಇರಬಹುದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜನರನ್ನ ಭಯ ಬೀಳಿಸಿದೆ ಇಡೀ ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ವ್ಯಕ್ತಿ ಬಂದಿದ್ದ, ಈತನ ಇಂಟೆನ್ಷನ್ ಏನಾಗಿತ್ತು, ಆಮೇಲೆ ಮೂವರು ವಿದ್ಯಾರ್ಥಿನಿಯರ ಸ್ಥಿತಿ ಹೇಗಿದೆ ಅಂತ? ಮೂವರು ವಿದ್ಯಾರ್ಥಿನಿಯರು ಈಗ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಿಕ್ಕೆ ಕಡಬದಿಂದ ಕರೆತರ್ತಾ ಇದ್ದಾರೆ. ಆದ್ರೆ ಈತ ಯಾಕೆ ಈ ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬಂದಿಲ್ಲ. ಈತ ಕಡಬದ ಸರ್ಕಾರಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಈತ ಮಾಸ್ಕ್ ಮತ್ತೆ ಹ್ಯಾಟ್ ಹಾಕಿಕೊಂಡು ಬಂದಿದ್ದಾನೆ. ಕೇರಳದ ಮೂಲದವನು ಅನ್ನುವಂಥದ್ದು ಈಗ ಒಂದು ಪ್ರಥಮ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಕಡಬದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನೆ ಮಾಡ್ತಾ ಇರುವಂತದ್ದು. ಕಿರಾತಕ ಅಬಿನ್ ಹೇಗೆ ಸಿಕ್ದ ಅಂತ ಪೊಲೀಸರಿಗೆ ಸುಕ್ಪಾಲ್? ಈ ವಿದ್ಯಾರ್ಥಿಗಳು ಶಾಲಾ ವರಾಂಡದಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರು. ಆ ವೇಳೆ ಈತ ಏಕಾಏಕಿ ಬಂದು ಆಸಿಡ್ ಅನ್ನ ಎರ್ಚಿದ್ದಾನೆ. ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಈತ ಬಂದಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರ ಮೊದಲ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈತನನ್ನ ಅಲ್ಲೇ ಇದ್ದಂತ ವಿದ್ಯಾರ್ಥಿಗಳು ಮತ್ತೆ ಸ್ಥಳೀಯರು ಹಿಡಿದು ಸದ್ಯ ಕಡಬ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ವಿದ್ಯಾರ್ಥಿಗಳ ಮುಖಕ್ಕೆ ಯಾವ ಪ್ರಮಾಣದಲ್ಲಿ ಹಾನಿಗಳಾಗಿದೆ, ಏನ್ ಹೇಳ್ತಾ ಇದ್ದಾರೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಂತಹ ವೈದ್ಯರು? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯ ಆಗಿದೆಯಾ? ಹೌದು ಮಮತಾ, ಇಲ್ಲಿ ಮೂವರು ವಿದ್ಯಾರ್ಥಿನಿಯರಿಗೂ ಮುಖಕ್ಕೆ ಗಂಭೀರ ಗಾಯ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿರುವಂತ ಕಡಬದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೇಳಿರುವಂತದ್ದು. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿಂದ ಈಗ ತಕ್ಷಣಕ್ಕೆ ಮಂಗಳೂರಿಗೆ ಕರೆತರುವಂತ ಕೆಲಸ ಆಗಿರುವಂತದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿರುವಂತ ಸಾಧ್ಯತೆಗಳಿರುವಂತದ್ದು. ಇವರು ಮೂವರು ವಿದ್ಯಾರ್ಥಿನಿಯರು ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಬರ್ತಾ ಇರುವಂತದ್ದು. ಮೂವರು ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ದ ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ ಸುಕ್ಪಾಲ್ ಇಲ್ಲಿ ತನಕ, ಅಥವಾ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ ಹೋಗಿ ಮೂವರಿಗೂ ಕೂಡ ಆಸಿಡ್ ಹಾಕಿರೋದಾ ಹೇಗೆ ಅಂತ? ಅದರ ಬಗ್ಗೆ ಇವರಿಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಇವರು ಮೂವರು ಅಲ್ಲಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡ್ತಾ ಇದ್ರು ಕಾಲೇಜಿನ ವರಾಂಡದಲ್ಲಿ. ಆ ಸಂದರ್ಭದಲ್ಲಿ ಈತ ಏಕಾಏಕಿ ಬಂದು ಈ ರೀತಿಯಾಗಿ ಆಸಿಡ್ ಅನ್ನ ಎರ್ಚಿದ್ದಾನೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರುವಂತದ್ದು. ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿರ್ಬೋದು, ಅಥವಾ ಅವನ ಇಂಟೆನ್ಷನ್ ಬೇರೆ ಇರ್ಬೋದು. ಮೂವರಿಗೂ ಆಸಿಡ್ ಹಾಕಿರುವಂತ ಸಾಧ್ಯತೆನೇ ಇರ್ಬೋದು. ಅದರ ಬಗ್ಗೆ ಪೊಲೀಸರು ಆತನ ಹತ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಈತ ಕೇರಳದ ಮೂಲದವನು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿರುವಂತದ್ದು. ಮಮತಾ, ಮೇಲ್ನೋಟಕ್ಕೆ ಕೃತ್ಯ ಮಾಡಿರೋದು ಒಬ್ಬನೇ ಆದ್ರೂ ಈತನ ಜೊತೆಗೆ ಇನ್ಯಾರಾದ್ರೂ ಇದ್ದಿರಬಹುದಾ? ಆ ಥರದ್ದು ಏನಾದ್ರೂ ಅನುಮಾನಗಳಿದೆಯಾ? ಯಾರನ್ನಾದ್ರೂ ವಶಕ್ಕೆ ಪಡೆದಿದ್ದಾರಾ? ಇಲ್ಲ, ಈಗ ಸ್ಥಳದಲ್ಲಿ ಆತ ಒಬ್ಬನೇ ಇದ್ದ ಕಾರಣಕ್ಕೆ ಜೊತೆಗೆ ಆತ ಆಸಿಡ್ ಹರಿಸಿ ಓಡುವ ಪ್ರಯತ್ನ ಮಾಡ್ತಾ ಇದ್ದ. ಹಾಗಾಗಿ ಆತನನ್ನ ತಕ್ಷಣ ಅಲ್ಲಿದ್ದಂತವ್ರು ಎಲ್ರು ವಶಕ್ಕೆ ಪಡೆದು ಆತನನ್ನ ಪೊಲೀಸರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಆತ ತಪ್ಪಿಸುವಂತ ಪ್ರಯತ್ನ ಮಾಡಿದ್ದಾನೆ. ಜೊತೆಗೆ ಆತ ಮಾಸ್ಕ್ ಮತ್ತೆ ಹ್ಯಾಟ್ ಅನ್ನ ಧರಿಸ್ಕೊಂಡು ಬಂದಿದ್ದಾನೆ. ಅಂದ್ರೆ ಯಾವುದೇ ರೀತಿಯಾಗಿ ಇದು ಗೊತ್ತಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ಕೃತ್ಯ ಮಾಡ್ಲಿಕ್ಕೆ ಆತ ಪ್ರಯತ್ನ ಪಟ್ಟಿದ್ದಾನೆ. ಆತ ಆಸಿಡ್ ಅನ್ನ ಎರಚಿ ಅಲ್ಲಿಂದ ಓಡುವಂತ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕಂತೂ ಸ್ಥಳದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ಅಟ್ಯಾಕ್ ಆಗಿರೋದು.
3 ಜನರನ್ನ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕಡಬದ ಜನ ಅಲ್ಲಿಗೆ ಜಮಾಯಿಸಿದ್ದಾರೆ. ಮತ್ತೆ ಎಲ್ಲರಲ್ಲೂ ಕೂಡ ಭಯದ ಛಾಯೆ ಎದ್ದು ಕಾಣಿಸ್ತಾ ಇದೆ. 3 ವಿದ್ಯಾರ್ಥಿಗಳ ಮುಖಕ್ಕೆ ಭಾರಿ ಪ್ರಮಾಣದ ಹಾನಿ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಕೃತ್ಯ ಎಸಗಿದ ವ್ಯಕ್ತಿಯನ್ನ ಸ್ಥಳೀಯರೇ ಥಳಿಸಿ ಒಪ್ಪಿಸಿದ್ದಾರೆ ಪೊಲೀಸರಿಗೆ ಅನ್ನೋದು ತಿಳಿದು ಬರ್ತಾ ಇದೆ. ಆತ ಕೇರಳ ಮೂಲದವನು ಅಭಿನ್ ಅಂತ. ಆತನ ಇಂಟೆನ್ಷನ್ ಏನಾಗಿತ್ತು, ಯಾರನ್ನ ಟಾರ್ಗೆಟ್ ಮಾಡಿದ್ದ, ಯಾರಾದ್ರೂ ಹೇಳ್ ಕಳ್ಸಿದ್ರ, ಸುಪಾರಿ ಕೊಟ್ಟಿದ್ರ, ಈ ಥರದ್ದೆಲ್ಲ ಮಾಡಬೇಕು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಸ್ಥಳದಲ್ಲಂತೂ ಭಯದ ವಾತಾವರಣ ಇದೆ.